ಎಲ್ರಿಗೂ ನಮಸ್ಕಾರ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಶ್ರೀ ಕುಂಟಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾನು ನೀವು ಪೂಜೆ ಮಾಡುವ ದೇವರುಗಳು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾರೋ ಅಥವಾ ಇಲ್ಲವೋ ಎನ್ನುವ ಸೂಚನೆಗಳನ್ನು ಯಾವ ರೀತಿ ಕೊಡುತ್ತಾರೆ ಎನ್ನುವ ವಿಷಯಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಎಷ್ಟೋ ದಿನ ಅಂದುಕೊಳ್ಳುತ್ತೀರಾ, ನಾನು ತುಂಬ ಶ್ರದ್ಧೆ ಭಕ್ತಿ ಇಂದ ಪೂಜೆ ಮಾಡುತ್ತಿದ್ದೀನಿ, ಆದರೆ ನಾನು ಪೂಜಿಸುವ ದೇವರಿಗೆ ನನ್ನ ಪೂಜೆಯಿಂದ ತೃಪ್ತಿ ಆಗುತ್ತಿದೆಯೋ ಅಥವಾ ಸ್ವೀಕಾರ ಮಾಡುತ್ತಿಲ್ಲವೋ ಎನ್ನುವ ತುಂಬ ಅನುಮಾನಗಳು ತಲೆಯಲ್ಲಿ ಓಡಾಡುತ್ತಾ ಇರುತ್ತದೆ. ಸ್ವೀಕಾರ ಆಗಿಲ್ಲದಿದ್ದರೆ ಯಾವ ರೀತಿ ಸೂಚನೆಗಳನ್ನು ದೇವರು ನಮಗೆ ಕೊಡುತ್ತಾನೆ, ಅಥವಾ ದೇವರಿಗೆ ನಮ್ಮ ಸ್ವೀಕಾರ ಆಗಿದ್ದರೆ ಪೂಜೆ ಯಾವ ರೀತಿ ಸೂಚನೆಗಳು ಸಿಗುತ್ತವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಮಾಹಿತಿ ಇಷ್ಟವಾದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ಜೈ ಕುಂಟಮಾರಮ್ಮ ಹೊಸೂರಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾರೋ ಇಲ್ಲವೋ, ನಿಮ್ಮ ಪೂಜೆಗೆ ಸಂಪೂರ್ಣ ಫಲ ಸಿಕ್ಕಿದೆಯೋ ಇಲ್ಲವೋ ಎಂಬುದರ ಬಗ್ಗೆ ಈ ಸಂಕೇತಗಳನ್ನು ಭಗವಂತ ನಿಮಗೆ ನೀಡುತ್ತಾನೆ. ಪ್ರತಿಯೊಬ್ಬರೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಕಷ್ಟಗಳೆಲ್ಲ ತೀರಿ ಸುಖ ಜೀವನ ನಡೆಸಬೇಕೆಂಬ ಆಸೆಯನ್ನು ಹೊಂದಿರುತ್ತಾರೆ. ಇದಕ್ಕಾಗಿ ನಾನಾ ಪೂಜೆ ವ್ರತಗಳನ್ನು ಮಾಡುತ್ತಾರೆ. ಪೂಜೆ ಮಾಡುವ ಸಮಯದಲ್ಲಾಗಿರಬಹುದು, ದಿನದ ಯಾವುದೇ ಸಮಯದಲ್ಲಾಗಿರಬಹುದು, ಭಗವಂತ ಕೊಡುವ ಈ ಸೂಚನೆಗಳ ಬಗ್ಗೆ ಅರಿವು ಇರುವುದಿಲ್ಲ. ನಿತ್ಯ ಪೂಜೆಗಳಲ್ಲಿ ಮನೆ ದೇವರ ಪೂಜೆಗೆ ಹೋದಾಗ, ಯಾವುದಾದರೂ ದೇಗುಲಕ್ಕೆ ಹೋದಾಗ ತೆಂಗಿನಕಾಯಿ ಒಡೆದಾಗ ಆ ತೆಂಗಿನಕಾಯಿ ಒಳಗೆ ಹೂವು ಬಂದಿದ್ದರೆ ಇದು ಅತ್ಯಂತ ಶುಭದ ಸಂಕೇತ ಎಂದು ಭಾವಿಸಬೇಕು. ಭಗವಂತ ನಿಮ್ಮನ್ನು ಅನುಗ್ರಹಿಸಿ ಕಾಪಾಡಲು ಬರಲಿದ್ದಾರೆ ಎಂದು ತಿಳಿಯಬೇಕು. ಪೂಜೆ ಸಮಯದಲ್ಲಿ ತೆಂಗಿನಕಾಯಿಯಲ್ಲಿ ಹೂವು ಬಂದರೆ ಭಗವಂತ ನೀವು ಮಾಡಿದ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂದರ್ಥ. ಸ್ನೇಹಿತರೆ, ಯಾವುದೇ ಕೆಲಸ ಮಾಡಬೇಕಾದರೆ ತೆಂಗಿನಕಾಯಿಯಲ್ಲಿ ಈ ರೀತಿ ಹೂವು ಕಾಣಿಸಿಕೊಂಡರೆ ಅದು ಶುಭ ಸಂಕೇತವಾಗಿರುತ್ತದೆ. ಯಾವುದೇ ಪೂಜೆಗಳನ್ನಾಗಬಹುದು ಅಥವಾ ಇನ್ನೊಂದು ಕೆಲಸ ಮಾಡಬೇಕಾದರೆ, ಒಳ್ಳೆಯ ಕೆಲಸಗಳಲ್ಲಿ ಈ ರೀತಿ ಸೂಚನೆ ಕಂಡರೆ ನಿಮಗೆ ಅತಿ ಶೀಘ್ರದಲ್ಲಿ ಭಗವಂತ ನಿಮ್ಮ ಮನೆಯಲ್ಲಿ ವಾಸ ಮಾಡಲಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ನೀವು. ಅದೇ ರೀತಿ ತೆಂಗಿನಕಾಯಿ ಒಡೆದಾಗ ಕಾಯಿ ಕೆಟ್ಟು ಹೋಗಿದ್ದರೆ ಭಯಪಡಬೇಡಿ, ಇದು ಅಶುದ್ಧದ ಸಂಕೇತ ಅಲ್ಲ. ನಮಗೆ ಬರುವ ಸಮಸ್ಯೆಗಳು ಆ ತೆಂಗಿನಕಾಯಿ ಮೂಲಕ ಹೊರಟು ಹೋಗಿದೆ ಎಂದು ಭಾವಿಸಬೇಕು. ಮೂಢನಂಬಿಕೆಗಳಿಗೆ ಕಿವಿ ಕೊಡಬಾರದು. ಭಗವಂತನಿಗೆ ಆ ಸಂದರ್ಭದಲ್ಲಿ ಕೈಮುಗಿದು ಪೂಜೆ ಮುಂದುವರಿಸಬೇಕು. ಪೂಜೆ ಮಾಡುವಾಗ ಇಷ್ಟ ದೇವರನ್ನು ಎಷ್ಟೋ ಜನರು ಬಹಳ ಪ್ರೀತಿಯಿಂದ ಪೂಜಿಸುತ್ತಾರೆ. ಬೆಳಗ್ಗೆ ಇಷ್ಟ ದೇವರ ಪೂಜೆ ಮಾಡಿ ರಾತ್ರಿ ಅದೇ ಇಷ್ಟ ದೇವರುಗಳು ಕನಸಿನಲ್ಲಿ ಕಂಡರೆ ಭಗವಂತ ನಿಮ್ಮ ಮನೆಗೆ ಪ್ರವೇಶ ಮಾಡಿದ್ದಾನೆ ಹಾಗೂ ಸದಾ ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮನ್ನು ಅನುಗ್ರಹಿಸಲಿದ್ದಾನೆ ಎಂದು ಅರ್ಥ. ಸ್ನೇಹಿತರೆ, ನಾವು ಎಷ್ಟೋ ಜನ ಅಂದುಕೊಳ್ಳುತ್ತೀವಿ, ಕನಸಿನಲ್ಲಿ ದೇವರು ಕಂಡರೆ ಏನಾದರೂ ಅಶುಭವಾ ಅಥವಾ ಏನಾದರೂ ಬೇರೆ ಸೂಚನೆಗಳು ಕೊಡುತ್ತಿದ್ದಾರಾ ಎಂದು. ಖಂಡಿತ ಇಲ್ಲ ಸ್ನೇಹಿತರೆ. ಆ ರೀತಿ ದೇವರುಗಳು ಕಂಡರೆ ನಮಗೆ ಮುಂದೆ ಒಳಿತಾಗುತ್ತದೆ ಹಾಗೂ ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಗೆ ಶಿವ, ಗಣಪತಿ, ಹನುಮಂತ, ಚಾಮುಂಡೇಶ್ವರಿ ಹೀಗೆ ನಿಮ್ಮ ಇಷ್ಟದ ದೇವರುಗಳು ಕನಸಿನಲ್ಲಿ ಕಂಡರೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಎಂದರ್ಥ. ನೀವು ಮಾಡಿದ ಪೂಜೆ ಭಗವಂತ ಸ್ವೀಕರಿಸಿದ್ದಾನೆ ಎಂದರ್ಥ. ದೇವರ ಪೂಜೆ ಮಾಡುವಾಗ ಮಾಡಿದ ದೀಪಾರಾಧನೆಯು ಸಂಪೂರ್ಣ ಉರಿದು ಆರಿದರೆ ಕೂಡ ಭಗವಂತ ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ಎಣ್ಣೆ ಇದ್ದರೂ ಕೂಡ ದೀಪ ಮಧ್ಯದಲ್ಲೇ ಆರಿ ಹೋಗಿರುತ್ತದೆ. ಆಗ ಯಾವುದೇ ಆತಂಕ ಮಾಡಬಾರದು. ಕೆಲವೊಮ್ಮೆ ಗಾಳಿ ಹಾಗೂ ಬತ್ತಿ ಸರಿಯಾಗಿ ಕೂರದೆ ಅಥವಾ ಕಳಪೆ ಎಣ್ಣೆಯಿಂದಲೂ ನಿಮಗೆ ದೀಪ ಆರಿ ಹೋಗಿರುತ್ತದೆ. ಸ್ನೇಹಿತರೆ, ಯಾವಾಗಲೂ ದೀಪ ಬೆಳಗಿಸುವ ಮುನ್ನ ಹಣೆಗೆ ಕುಂಕುಮ ಅಥವಾ ತಿಲಕ ಇಟ್ಟಿರಬೇಕು. ಎಷ್ಟೋ ಜನ ಪೂಜೆಗೂ ಮುನ್ನ ಹಣೆಗೆ ಕುಂಕುಮ ಇಡುವುದಿಲ್ಲ, ಪೂಜೆ ಆದ ನಂತರ ಇಡುತ್ತಾರೆ. ಹೀಗೆ ಮಾಡಬಾರದು. ಆತುರವಾಗಿ ಭಗವಂತನನ್ನು ಪೂಜೆ ಮಾಡಬಾರದು. ನಮಗೆ
ಜೀವ ನೀಡಿರುವ ಭಗವಂತನಿಗೆ ಕೊಂಚ ಸಮಯವನ್ನಾದರೂ ಭಕ್ತಿಯಿಂದ ನಾವು ನೀಡಬೇಕು. ಬೆಳಗ್ಗೆ ಬೇಗನೆ ಅಂದರೆ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆ, ದೀಪಾರಾಧನೆ, ಮಂತ್ರಗಳ ಪಠಣೆ ಮಾಡಿದರೆ ತುಂಬ ಒಳ್ಳೆಯದ್ದು. ಅಕಸ್ಮಾತ್ ಬೇಗ ಎದ್ದು ಪೂಜೆ ಮಾಡಲು ಸಾಧ್ಯವಾಗದಿದ್ದವರು ಕನಿಷ್ಠ 8-9 ಗಂಟೆಯೊಳಗೆ ಪೂಜೆ ಮುಗಿಸಬೇಕು. ದೇವರಿಗೆ ಪೂಜೆ ಮಾಡುವಾಗ ದೇವರ ಫೋಟೋ, ವಿಗ್ರಹಗಳಿಗೆ ಅಲಂಕಾರ ಮಾಡಿದ ಪುಷ್ಪಗಳು ಕೆಳಗೆ ಬಿದ್ದರೆ ಭಗವಂತ ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂದು ತಿಳಿಯಬೇಕು. ನಿಮ್ಮನ್ನು ದೇವರು ಅನುಗ್ರಹಿಸಿ ನಿಮ್ಮ ಕಷ್ಟಗಳನ್ನು ಕಳೆದು ಅದೃಷ್ಟ ನೀಡಲಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ಅಲಂಕರಿಸಿದ ತಕ್ಷಣವೇ ಹೂವುಗಳು ಕೆಳಗೆ ಬಿದ್ದರೆ ನೀವು ಸರಿಯಾಗಿ ಮುಡಿಸಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಪೂಜೆ ಮಾಡುವಾಗ ಪೂಜೆಯ ನಂತರ ಹೂವುಗಳು ಬಿದ್ದಾಗ ಶುಭ ಸಂಕೇತ ಎಂದು ಭಾವಿಸಬೇಕು. ದೇವರ ಫೋಟೋ ಅಥವಾ ವಿಗ್ರಹದಿಂದ ಹೂವುಗಳು ಬಿದ್ದರೆ ಅದನ್ನು ವಿಶೇಷ ಜಾಗದಲ್ಲಿ ಎತ್ತಿಡಬೇಕು ಅಥವಾ ತಲೆಗೆ ಮುಡಿದುಕೊಳ್ಳಬೇಕು. ಪುರುಷರಾದರೆ ತಮ್ಮ ಜೇಬು ಅಥವಾ ತಲೆಯ ಮೇಲೆ ಇಟ್ಟುಕೊಳ್ಳಿ. ಪೂಜೆ ಮಾಡುವಾಗ ಪುರುಷರಿಗೆ ಬಲಭುಜ ಅಥವಾ ಬಲಗಣ್ಣು ಅದರಿದರೆ ಅದು ಶುಭ ಸಂಕೇತ ಎಂದು ತಿಳಿಯಬೇಕು. ಅದೇ ರೀತಿ ಸ್ತ್ರೀಯರಿಗೆ ಎಡಗಣ್ಣು ಅಥವಾ ಎಡಭುಜ ಅದರಿದರೆ ಅದನ್ನು ಶುಭ ಸಂಕೇತ ಎಂದು ತಿಳಿಯಬೇಕು. ಇದು ಭಗವಂತ ನಿಮ್ಮ ಕೋರಿಕೆಗಳನ್ನು ಕೇಳಿ ಪೂಜೆ ಸ್ವೀಕರಿಸಿದ್ದಾನೆ ಎಂದರ್ಥ. ದೇವರ ಕೋಣೆಯಲ್ಲಿ ಯಾವಾಗಲೂ ಕಪ್ಪು ಇರುವೆಗಳು ಓಡಾಡುತ್ತಿದ್ದರೆ, ಅಂದರೆ ನೀವು ಪೂಜೆ ಸಮಯದಲ್ಲಿ ಹೆಚ್ಚಾಗಿ ಕಪ್ಪು ಇರುವೆಗಳನ್ನು ನೀವು ನೋಡಿದರೆ ಅದು ಲಕ್ಷ್ಮೀ ದೇವಿಯ ಅನುಗ್ರಹದ ಸಂಕೇತವಾಗಿರುತ್ತದೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಕಾಲಿಡುತ್ತಿದ್ದಾಳೆ ಎಂದು ಅರ್ಥ. ಪೂಜೆ ಮಾಡುವಾಗ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ನಿಮ್ಮ ಕಷ್ಟಗಳು ಕ್ರಮೇಣ ಕಡಿಮೆಯಾಗುತ್ತದೆ ಎಂದು ಭಾವಿಸಬೇಕು. ದೀಪವನ್ನು ಯಾವಾಗಲೂ ಅಗರಬತ್ತಿ ಅಥವಾ ಏಕ ಆರತಿಯಿಂದ ಬೆಳಗಿಸಬೇಕು. ನೇರವಾಗಿ ಬೆಂಕಿ ಪಟ್ಟಣದಿಂದ ಬೆಳಗಿಸಬಾರದು. ದೇವರ ಪೂಜೆಯ ಸಾಮಗ್ರಿಗಳನ್ನು ಯಾವಾಗಲೂ ನಿಮ್ಮ ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು. ದೇವರಿಗೆ ಇಟ್ಟ ನೈವೇದ್ಯಗಳನ್ನು ಇರುವೆಗಳು ಬಂದು ತಿಂದರೆ ಅತ್ಯಂತ ಶುಭವೆಂದು ಭಾವಿಸಬೇಕು. ಇದರಿಂದ ಭಗವಂತ ನಿಮ್ಮ ಪೂಜೆ ಹಾಗೂ ನೈವೇದ್ಯವನ್ನು ಸ್ವೀಕರಿಸಿದ್ದಾನೆ ಎಂದು ಅರ್ಥ. ಭಗವಂತನಿಗೆ ಇಟ್ಟ ನೈವೇದ್ಯ ಅರ್ಧ ಭಾಗಕ್ಕೆ ಬಿರುಕು ಬಿಟ್ಟಿದ್ದರೆ, ಅಂದರೆ ದೇವರಿಗೆ ಇಟ್ಟಂಥ ಪ್ರಸಾದದಲ್ಲಿ ಮಧ್ಯಭಾಗದಲ್ಲಿ ಬಿರುಕು ಬಂದಿದ್ದರೆ ಭಗವಂತ ಆ ನೈವೇದ್ಯವನ್ನು ಸ್ವೀಕರಿಸಿದ್ದಾನೆ, ಅತಿ ಶೀಘ್ರದಲ್ಲಿ ನಿಮಗೆ ಅನುಕೂಲ ಆಗಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಪೂಜೆ ಮಾಡುವಾಗ ಆಯಾಸ, ಮೈಕೈ ಭಾರ, ನಿದ್ದೆ ಬರುವುದು. ಆದರೆ ಮತ್ತೊಮ್ಮೆ ಕೈಕಾಲು ಮುಖ ತೊಳೆದು ಭಗವಂತನ ಪೂಜೆಯನ್ನು ಮುಂದುವರಿಸಬೇಕು. ಭಾರದ ಮೈಯಲ್ಲಿ ದೇವರ ಪೂಜೆ ಮಾಡಿದರೆ ಪೂಜೆಗೆ ಫಲ ಸಿಗುವುದಿಲ್ಲ. ಸ್ನೇಹಿತರೆ, ಯಾವುದೇ ಕೆಲಸ ಮಾಡುವಾಗ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಅದರಲ್ಲೂ ಪೂಜೆಯ ಸಮಯದಲ್ಲಂತೂ ನಾವು ಹೇಗೆ ಬೇಕಾಗಿ ಪೂಜೆ ಮಾಡಬಾರದು. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಂಡು ಹಾಗೂ ಮನಸ್ಸನ್ನು ಶುದ್ಧಿಯಾಗಿಟ್ಟುಕೊಳ್ಳದೆ ಪೂಜೆ ಮಾಡಬಾರದು. ನಮ್ಮ ಶರೀರ ಶುದ್ಧವಾಗದಿದ್ದರೂ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ದೇವರನ್ನು ಮನಸ್ಸಿನಿಂದ ಇಚ್ಛೆಯಿಂದ ಪೂಜೆ ಮಾಡಬೇಕು. ಸ್ನೇಹಿತರೆ, ದೇವರ ಪೂಜೆ ಮಾಡುವಾಗ ಮನಸ್ಸಿನ ಇಚ್ಛೆಯಿಂದ ಪೂಜೆ ಮಾಡಬೇಕು. ಯಾರದ್ದೋ ಬಲವಂತಕ್ಕೋ ಅಥವಾ ಯಾರದ್ದೋ ಭಯಕ್ಕಾಗಿಯೋ ಪೂಜೆ ಮಾಡಬಾರದು. ಪೂಜೆ ಮಾಡುವಾಗ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಭಕ್ತಿಯಿಂದ ನಿಸ್ವಾರ್ಥದಿಂದ ಸೇವೆ ಮಾಡಿದ್ದಲ್ಲಿ ನಿಮಗೆ ಖಂಡಿತ ಒಳಿತಾಗುತ್ತದೆ. ಸ್ನೇಹಿತರೆ, ಭಗವಂತ ತಡ ಮಾಡಿದರೂ ನ್ಯಾಯ ಮಾಡುತ್ತಾರೆ, ಅನ್ಯಾಯವನ್ನು ಎಂದೂ ಸಹ ಮಾಡುವುದಿಲ್ಲ. ಧನ್ಯವಾದಗಳು ಸ್ನೇಹಿತರೆ.